ಪ್ರೇಮ ಎಂಬುದು ಏನೋ, ಕಾಮ ಎಂಬುದು ಏನು, ಶಬ್ದ ಸೂತಕ ಬಾಯ್ ಬಿಟ್ಟುವುದಕ್ಕೆ, ಶಬ್ದ ಸೂತಕ ಬಾಯ್ ಬಿಟ್ಟುವುದಕ್ಕೆ, ಮಿತಿ ಮೀರಿ ಅತಿ ಮೀರಿ 10 ಅಂಗುಲ ಹಬ್ಬಿ ನಿಂತ ಚೇತನಕ್ಕೆಲ್ಲಿಯ ಹೋಲಿಕೆ, ನಿಂತ ಚೇತನಕ್ಕೆಲ್ಲಿಯ ಹೋಲಿಕೆ. ಕಾಮ ಸುಡು ಸುಡು ಬೆಂಕಿ, ಬೆಂಕಿ ಗುರುವಲು ಒಡಲು, ಕಣ್ಣೀರು ಎಣ್ಣೆ ನಿಟ್ಟುಸಿದೆ ಗಾಳಿ, ಸುಡುವ ವೇದನೆಯಲ್ಲಿ ಸುಖ ಪಡೋ ಪರಿನೋಡ, ಸುಡುವ ವೇದನೆಯಲ್ಲಿ ಸುಖ ಪಡೋ ಪರಿನೋಡ, ಇರುವುದರ ಮೇಲೆಲ್ಲ ಬೆಂಕಿಯ ದಾಳಿ, ಬೆಂಕಿಯ ದಾಳಿ. ಪ್ರೇಮ ಬೆಂಕಿಯ ಬೆಳಕು, ಸೊನ್ನೆಯನ್ನು ತುಂಬುವುದು, ಶಬ್ದ ಪಾತ್ರೆಗೆ ಅರ್ಥ ತುಂಬಿದಂತೆ, ಇಡೀ ಲೋಕ ಬೆಳಕಿನಲ್ಲಿ ಬೆರಗಿನಲ್ಲಿ ಬೆಳಗುವುದು, ಇಡೀ ಲೋಕ ಬೆಳಕಿನಲ್ಲಿ ಬೆರಗಿನಲ್ಲಿ ಬೆಳಗುವುದು, ಈಗಷ್ಟೇ ಕಣ್ತೆರೆದ ಮಗುವಿನಂತೆ, ಮಗುವಿನಂತೆ. ಪ್ರೇಮ ಎಂಬುದು ಏನೋ, ಕಾಮ ಎಂಬುದು ಏನು. ಏನದು ತೀರ್ಮಾನ ಮಾಡ್ತೀಯಾ? ಈಗ ಹೋಗಬೇಡ ಪ್ರಭಾ, ಹುಡುಗರು ಬಹಳ ವೈಲೆಂಟ್ ಆಗಿದ್ದಾರೆ. ಪ್ರಭಾ ಪ್ರಭಾ ಪ್ಲೀಸ್ ನನ್ನ ಮಾತು ಕೇಳು, ದಯವಿಟ್ಟು ಹೋಗ್ಬೇಡ.
ಪ್ರಭಾ, ಡೋಂಟ್ ಬಿ ಸೋ ಟೆನ್ಸ್. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಡಿಸ್ಟರ್ಬ್ ಆಗ್ತೀಯಾ? ಇದೆಲ್ಲ ನಿಂಗೆ ಹೊಸದೇನು? ನಿನ್ ಲೈಫ್ನಲ್ಲಿ ಇಂಥ ಸಿಚುವೇಶನ್ ಎಷ್ಟು ಫೇಸ್ ಮಾಡಿಲ್ಲ. ನೀನು ಇದಕ್ಕೆಲ್ಲ ಅಪ್ಸೆಟ್ ಆಗ್ತೀಯಾ? ಪ್ರಭಾ, ನನ್ನ ಮಾತು ಕೇಳು ಪ್ರಭಾ. ಪ್ರಭಾ, ಅಪ್ಸೆಟ್ ಆಗ್ಬೇಡ. ಓಕೆ ಪ್ರಭಾ, ನಾನಿನ್ನೂ ಡಿಸ್ಟರ್ಬ್ ಮಾಡೋದೇ ಇಲ್ಲ. ನೀನೊಬ್ಬನೇ ಇದ್ರೆ ನಿನ್ ಮನಸ್ಸಿಗೆ ಸಮಾಧಾನ ಸಿಕ್ಬಹುದೋ ಏನು? ಇವತ್ತು ರಾತ್ರಿ ನೀನ್ ಮನೆಗೆ ಬರ್ತೀಯಾ? ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀಯಲ್ಲ? ಖಂಡಿತ ಬರ್ತೀಯಲ್ಲ? ನನ್ಗೆ ಗೊತ್ತು ನೀನ್ ಬಂದೇ ಬರ್ತೀಯ. ಅವನ್ ಬಂದೇ ಬರ್ತಾನಮ್ಮ, ಪ್ರಾಮಿಸ್ ಮಾಡಿದ್ದಾನೆ. ಆಗ್ಲೇ 9:30 ಆಯ್ತು, ಬರ್ತಾನೆ ಅಂತೀಯಾ? ಅವನ್ ಅಂತವನಲ್ಲಮ್ಮ, ಬರ್ತೀನಿ ಅಂದ್ಮೇಲೆ ಬಂದೇ ಬರ್ತಾನೆ. ಏನಾಗಿದೆಯೋ ಏನೋ ಅದಕ್ಕೆ ಬಂದಿಲ್ಲ. ಅವನ್ ಚಿಕ್ಕಂದಿಂದಲೂ ಯಾರ ಜೊತೆನೂ ಸೇರ್ತಾನೆ ಇರ್ಲಿಲ್ಲ, ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಎಲ್ಲೋ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಿದ್ದ. ಆದ್ರೆ ಒಂದ್ ತಂಟೆ ತಕರಾರಿಲ್ಲ. ಬಹಳ ವಿಚಿತ್ರ ಸ್ವಭಾವ ಒಂದು. ಈಗ್ಲೂ ಹಾಗೆ ಇದಾನೋ ಏನೋ. ಪ್ರಭಾ, ನಾನ್ ಬರ್ಲಾ? ಪ್ರಭಾ, 10:30 ಆಯ್ತಲ್ಲ, ನಾನ್ ಬರ್ಲಾ? ಅನು, ಅನು, ಹೇಳು, ಊಟ ಮಾಡೋಣ. ಅವನು ವಯಸ್ಸಿನ ಮಕ್ಕಳ ಜೊತೆನೂ ಸೇರ್ತಾನೆ ಇರ್ಲಿಲ್ಲ. ಆದ್ರೆ ಯಾರಿಗೂ ಕೇಡ್ ಮಾಡ್ತಾ ಇರ್ಲಿಲ್ಲ. ಅದೇ ಸ್ವಭಾವ ಅವನಲ್ಲಿ ಬೇರೂರ್ ಬಿಟ್ಟಿದೆ ಅಂತ ಕಾಣುತ್ತೆ. ಅವನು ಇವತ್ತಿಗೂ ಒಳ್ಳೆಯವನೇಮ್ಮ. ಏನೋ ಗ್ರಹಚಾರ ರಿಸೈನ್ ಮಾಡೋ ಹಾಗಾಯ್ತು. ಎಂಥ ಕಷ್ಟ ಬಂದ್ರು ಅದನ್ನು ಎದುರಿಸೋ ಸಾಮರ್ಥ್ಯ ಅವನಲ್ಲಿದೆ. ನನ್ನಲ್ಲಂತ ಧೈರ್ಯ ಸಾಮರ್ಥ್ಯ ಇಲ್ವಲ್ಲ ಅಂತ ನಂಗೆ ಯಾವಾಗ್ಲೂ ಅನ್ಸುತ್ತೆ. ಅವನ್ ಅವತ್ತಿಂದ ನೋಡ್ಬೇಕು ಅಂತಾನೆ ಇದ್ದೀನಿ. ಆದ್ರೆ ನೀನ್ ಹೇಳಿದಾಗ್ಲೆಲ್ಲ ಅವನ್ ತಪ್ಪಿಸ್ಕೊತಾನೆ ಇದ್ದಾನೆ. ಇವತ್ತು ಅವನ್ ಬರ್ತಾನೋ ಇಲ್ವೋ ಅಂತ ನಂಗೆ ಸಂದೇಹನೇ ಇತ್ತು. ನಿಂಗೆ ಗೊತ್ತಿಲ್ಲ ಸುಮ್ನಿರಮ್ಮ. ಯಾವತ್ತಿನ ಹಾಗೆಲ್ಲ ಇವತ್ತು ಅವನು ಬಂದೇ ಬರಬೇಕಾಗಿತ್ತು. ಎಲ್ಲೋ ಇಂಪಾರ್ಟೆಂಟ್ ಕೆಲಸ ಇದಿರ್ಬೇಕು, ಅದಕ್ಕೆ ಬಂದಿಲ್ಲ. ನಿಂಗೆ ಗೊತ್ತಿಲ್ಲ ಪ್ರಭಾ ಎಂಥ ಮನುಷ್ಯ ಅಂತ. ಎಷ್ಟು ಬುದ್ಧಿವಂತನೋ ಅಷ್ಟೇ ಬಲಶಾಲಿ. ಕಾಲೇಜ್ನಲ್ಲಿದ್ದಾಗ ಸ್ಪೋರ್ಟ್ಸ್ನಲ್ಲಿ, ಸ್ಟಡೀಸ್ನಲ್ಲಿ ಎಲ್ಲದರಲ್ಲೂ ಅವನೇ ಫಸ್ಟ್. ಆಗೆಲ್ಲ ಅವನನ್ನು ಕಂಡ್ರೆ ನಂಗೆ ಎಷ್ಟು ಹೊಟ್ಟೆ ಕಿಚ್ಚು ಅಂತ್ಯ. ಎಲ್ಲದಕ್ಕೂ ಅವನೇ ನಂಗೆ ಸ್ಫೂರ್ತಿ. ಇವರ್ ಗ್ರೇಟ್ ಫ್ರೆಂಡ್ಸ್. ಅನು, ಐ ಆಮ್ ಸಾರಿ ಡಿಯರ್, ನಿಂಗೆ ತುಂಬಾ ಬೋರ್ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ.
ನಿನ್ ಬೇಜಾರು ನಂಗೆ ಅರ್ಥ ಆಗುತ್ತೆ ಅನು. ನಿನ್ ಕಂಡ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ನಮಗೊಂದು ಮಗುವಾದ್ರೂ ಇದ್ದಿದ್ರೆ ನಿನ್ ಬೇಜಾರು ತಡೀತಿತ್ತು. ಆದ್ರೆ ಏನ್ ಮಾಡೋದು, ದೈವೇಚ್ಛೆ. ಹೇಗೋ ಅನು, ನಾನು ನಿನ್ನನ್ನು ಪಡೆದ್ಬಿಟ್ಟೆ. ಈ ಮುದ್ದು ಮುಖ ಯಾವಾಗ್ಲೂ ನನ್ನೆದುರಿಗೆ ಇರೋ ಹಾಗಾಯ್ತು. ಒಬ್ರನ್ನೊಬ್ರು ಬಿಟ್ಟಿರ್ಲಾರ್ದೆ ಇರೋ ಅಂತ ಈ ಸುಖ ಒಂದು ಮಗು ಆಗಿದ್ರೆ ಉಳಿತಿದ್ದೆ. ನೀನೇ ಹೇಳು, ನೀನು ಆ ಮಗು ನೆತ್ಕೊಂಡು ಮುದ್ದಾಡ್ತಾ ನನ್ನನ್ನು ಮರ್ತ್ಬಿಡ್ತಿದ್ದೆ. ಈಗ ನಾನು ನಿನ್ ಮಗು ಅಲ್ವಾ ಅಲ್ವಾನು? I therefore vouch again that with some mixtures powerful over the blood or with some dram conjured to this effect, ye wrought upon her. Okay, boy. We'll continue the class tomorrow. Prabha? Prabha? ಯಾಕೋ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ? ನನ್ ಕೊಲ್ಬೇಕು ಅಂತ ನೋಡ್ತಾ ಇದೀಯ ಏನು? ನಾನೇ ಕೊಂದು ಬಿಡ್ತೇನೆ. ತೊಲಗು, ಗೆಟ್ ಔಟ್, ತೊಲಗಾಚೆ. ನನಗೆ ಯಾರ ಮುಖ ನೋಡೋಕೋ ಇಷ್ಟವಿಲ್ಲ. ಹೋಗಲ್ವಾ, ಕತ್ತು ಹಿಡಿದು ತಳ್ಳಿಬಿಡ್ತೀನಿ. ನಂಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ಯು ಹಿಪೋಕ್ರೆಟ್. ನಾನು ಯಾರಿಗೂ ಹೆದರ್ಕೊಂಡು ರಿಸೈನ್ ಮಾಡಲಿಲ್ಲ. ಐ ಆಮ್ ಬೋಲ್ಡ್ ಅಂಡ್ ಸ್ಟ್ರಾಂಗ್. ನಾನು ಯಾರನ್ನೂ ಕೇರ್ ಮಾಡೋಲ್ಲ, ನಿನ್ನೂ ಕೂಡ. ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ಎಲ್ಲ ಸೇರಿ ನನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ನೀನು ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋನು ಅಂತಿದ್ದೆ ಅಲ್ವೇನೋ? ಹೇಳು ಹೇಳು. ನೀನು ನನ್ನ ಕೈ ಬಿಟ್ಟೆ. ಇದನ್ನು ಹೇಗೆ ಟಾಲರೇಟ್ ಮಾಡ್ಲು? ಹೇಗೆ ಟಾಲರೇಟ್ ಮಾಡ್ಲಿ?
ನಿಜವಾಗ್ಲೂ ನಿಂದೇನ್ ತಪ್ಪಿಲ್ಲ ಪ್ರಭಾ. ನೀನ್ ಸರಿಯಾಗೇ ನಡ್ಕೊಂಡಿದ್ಯಾ. ನೋಡು, ನಾನು ಯಾವಾಗ್ಲೂ ನಿನ್ ಪಕ್ಕದಲ್ಲೇ ಇರೋನು. ಚಿಕ್ಕನ್ನಿಂದ ನೀನೇ ನಂಗೆ ಆದರ್ಶ. ಎಂತೆಂಥ ಕಷ್ಟಗಳನ್ನು ಎದುರಿಸೋ ಧೈರ್ಯ ನಿಂದು. ನಿನ್ನಂತ ಎದಗಾರಿಗೆ ನಂಗೆ ಇಲ್ವಲ್ಲ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಪ್ರಭಾ. ನಂಗೆ ಗೊತ್ತು, ಯು ವಾಂಟ್ ಟು ಬಿ ಪೀಸ್ಫುಲ್. ಪ್ರಭಾ, ಅಮ್ಮ ಬಹಳ ದಿವಸದಿಂದ ನಿನ್ನ ನೋಡ್ಬೇಕಂತ ಆಸೆ ಪಟ್ಕೋತಾ ಇದ್ದಾಳೆ. ನೀನ್ ಇವತ್ತು ನನ್ನ ಮನೆಗೆ ಬಂದ್ಬಿಡು. ಅವಳು ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಪಟ್ಕೋತಾಳೆ. ನಿಂಗೆ ಇಷ್ಟ ಇದ್ರೆ ನನ್ನ ಜೊತೆಗೆ ಇದ್ಬಿಡು. ಬರ್ತೀಯಲ್ಲ? ಅಲ್ಲಿ ನಿಂಗೆ ಎಲ್ಲಾ ಫೆಸಿಲಿಟೀಸ್ ಇದೆ. ನನ್ನ ಜೊತೆಲೇ ಇದ್ಬಿಡು. ಬರ್ತೀಯಲ್ಲ? ಕಮಾನ್, ಹೋಗಿ ಹೋಗಿ ಮುಖ ತೊಳ್ಕೊಂಡು ಬಾ. ಕಮಾನ್, ಗೆಟ್ ಅಪ್. ಅಮ್ಮ, ಇಲ್ಲಿ ನೋಡಮ್ಮ, ಯಾರನ್ನ ಕರ್ಕೊ ಬಂದಿದ್ದೀನಿ. ಈ ದೊಡ್ಡ ಮನುಷ್ಯ ಕಡೆಗೂ ನಮ್ಮ ಮನೆಗೆ ಬರಕ್ ಒಪ್ಕೊಂಡ್ಬಿಟ್ಟ. ಓ ಪ್ರಭಾ, ಬಾಪ್ಪ ಬಾ. ಗುರ್ತೇ ಸಿಗದಷ್ಟು ಬೆಳೆದ್ ಬಿಟ್ಟಿದೀಯಲ್ಲೋ. ಹೇಗಿದೀಯಾ? ಸತಿ ಯಾವಾಗ್ಲೂ ನಿನ್ ವಿಚಾರನೇ ಹೇಳ್ತಾ ಇರ್ತಾನೆ. ಅವನಿಗೆ ನೀನು ಅಂದ್ರೆ ಪ್ರಾಣ. ಬಂದ್ರೋ ಬನ್ನಿ, ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ಕಾಫಿ ಬೇಡಮ್ಮ, ಊಟಕ್ಕೆ ರೆಡಿ ಮಾಡ್ಬಿಡು. ಅನು, ಏಯ್ ಕಮನ್ ಕಮನ್. ಇಲ್ಲಿ ನೋಡು, ಇವಳು ನನ್ನ ವೈಫ್ ಅರುಣ. ಇದಕ್ಕಿಂತ ಹೆಚ್ಚಿಗೆ ಇಂಟ್ರೊಡಕ್ಷನ್ ಬೇಕಿಲ್ಲ ತಾನೆ? ಕೂತ್ಕೊಳ್ಳಯ್ಯ, ನಿಂತ ಇದೆಯಲ್ಲ. ಫಸ್ಟ್ ಪರ್ಕಷನ್ ಕೇಳಿದ್ಯಾ? ಜಾಸ್ತಿಯ? ಅನು, ಓ ಬಾರಯ್ಯ, ಮನೆ ತೋರಿಸ್ತೀನಿ ಬಾ, ಆಮೇಲೆ ಊಟ ಮಾಡೋಣ. ಸತೀಶನ್ ಮದ್ವೆಗೂ ನೀನ್ ಬರ್ಲಿಲ್ಲ ಅಂತ ಅವನ್ ಎಷ್ಟು ಪೇಚಾಡ್ಕೊಂಡ ಗೊತ್ತಾ? ಯಾಕೆ ಪ್ರಭಾ ಬರ್ಲಿಲ್ಲ? ಅದೆಲ್ಲ ಈಗ ಯಾಕಮ್ಮ, ಏನೂ ಬರೋಕ್ಕಾಗ್ಲಿಲ್ಲ. ಸದ್ಯ ಇವಾಗ ಬಂದಲ್ಲ, ಅಷ್ಟೇ ಸಾಕು.
ಇತ್ತೀಚೆಗೆ ಊರ್ ಕಡೆ ಏನಾದ್ರು ಹೋಗಿದ್ಯಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಅದಕ್ಕೆ ಎಲ್ಲಿದೆ ಅವನಿಗೆ ಪುರುಸೊತ್ತು? 2 ವರ್ಷದಿಂದ ಆ ಕಡೆ ಹೋಗೇ ಇಲ್ಲ. 2 ವರ್ಷದಿಂದ ಆ ಕಡೆ ಹೋಗೇ ಇಲ್ವೇ? ಅಯ್ಯೋ ಪಾಪ, ಅದಕ್ಕೇಂತ ಕಾಣುತ್ತೆ, ಹೊರಗ್ತಾ ಇದ್ದಾನೆ. ಪ್ರಭಾ, ನಿಮ್ಮ ಅಮ್ಮ ನಾನು ಎಷ್ಟು ಒಳ್ಳೆ ಫ್ರೆಂಡ್ಸ್ ಗೊತ್ತಲ್ಲ ನಿಂಗೆ? ಎಷ್ಟು ಒಳ್ಳೆಯಳಪ್ಪ ಅವಳು. ನಮ್ಮ ಸತೀಶ ಯಾವಾಗ್ಲೂ ನಿಮ್ಮನೇಲೇ ಇರ್ತಿದ್ದ. ಊಟ ತಿಂಡಿ ಎಲ್ಲ ನಿಮ್ಮನೇಲೆ. ನನ್ ಮನೆ ಕರೆದ್ರೂ ಬರ್ತಾ ಇರ್ಲಿಲ್ಲ. ಈ ರೋಗದ ಮಗುನ ತನ್ನ ಮಗು ಅಂತಾನೆ ನೋಡ್ಕೋತಿದ್ವಿ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದ. ಇನ್ ಸ್ವಲ್ಪ ಅನ್ನ ಹಾಕಿಸ್ಕೊಳಪ್ಪ. ಬೇಡ. ಚಿಕ್ಕನ್ನಿಂದು ನಿಂದು ಊಟನೇ ಮಿತಿ. ಒಂದಿನ ಊಟಕ್ಕೆ ಅಂತ ರಗಳೆ ಮಾಡ್ದೋನೇ ಅಲ್ಲ ನೀನು. ಅದೇ ಈ ರೋಗದ ಮೊಟ್ಟೆ. ಅಬ್ಬಾ, ಹಠ ಹಿಡ್ದ ಅಂದ್ರೆ ಸಾಕು. ನನ್ ಕೈಲಂತೂ ಸಮಾಧಾನ ಮಾಡೋಕ್ಕಾಗ್ತಾ ಇರ್ಲಿಲ್ಲ. ನಿಮ್ಮ ಅಮ್ಮನೇ ಬಂದು ಸಮಾಧಾನ ಮಾಡ್ಬೇಕು. ಅದೆಷ್ಟು ಸಹನೆಪ್ಪ ಅವಳಿಗೆ. ಅದೆಲ್ಲ ಈಗ ಯಾಕಮ್ಮ? ಇದ್ಯಾಕಮ್ಮ ಎದ್ಬಿಟ್ಟೆ? ಹೇಗೂ ಪ್ರಭಾ ಇನ್ಮೇಲೆ ಇಲ್ಲೇ ಇರ್ತಾನಲ್ಲ, ಆಮೇಲೆ ನಿಧಾನವಾಗಿ ಮಾತಾಡ್ಬೋದು. ಏನಂತಿ ಪ್ರಭಾ? ನಾನು ಹೋಗ್ಬೇಕು. ಯಾಕೆ ಯಾಕೆ ನಮ್ ಜೊತೆಲಿರೋಲ್ವೇ? ಸುಮ್ಮನೆ ಇದ್ಬಿಡಯ್ಯ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹೌದು, ನೀನ್ ಯಾಕೆ ಒಬ್ನೇ ಇರ್ಬೇಕು ಅಂತ. ನೀನು ನಮ್ ಜೊತೆಲೇ ಇದ್ರೆ ಚೆನ್ನಾಗಿರುತ್ತೆ. ಸರಿ, ಹೋಗ್ಲೇಬೇಕಾ? ಬಿಟ್ಬಿಟ್ಟು ಬರ್ತೀನಿ. ಪ್ರಭಾ, ಇದೇನ್ ನಿಂಗ್ ಬೇರೆ ಮನೆ ಅಲ್ಲ, ನಿಂದೆ. ಆಗಾಗ್ ಬರ್ತಾ ಇರಪ್ಪ, ಒಬ್ನೇ ಇರ್ಬೇಡ. ನಾಳೆಯಿಂದ ಅವನು ಇಲ್ಲೇ ಇರ್ತಾನಮ್ಮ. ಏನ್ ಪ್ರಭಾ, ಇತ್ತಿಯಲ್ಲ? ಅಮ್ಮ, ಬಿಟ್ಬಿಟ್ಟು ಬರ್ತೀನಿ. Let me change. ಒಂದು ನಿಮಿಷ ಇದು ಬಂದೆ. I want you, dear. I want you. Hey. It's all right, dear. Good night.
ಎಂಬುದು ಏನೋ ಕಾಮ ಎಂಬುದು ಏನೋ ಶಬ್ದ ಸೂತಕ ಬಾಯಿ ಬಿಟ್ಟುದಕ್ಕೆ ಶಬ್ದ ಸೂತಕ ಬಾಯಿ ಬಿಟ್ಟುದಕ್ಕೆ ಮಿತಿ ಮೀರಿ ಅತಿ ಮೀರಿ 10 ಅಂಗುಲ ಹಬ್ಬಿ ಮಿತಿ ಮೀರಿ ಅತಿ ಮೀರಿ 10 ಅಂಗುಲ ಕಬ್ಬಿ ನಿಂತ ಚೇತನಕ್ಕಿಲ್ಲಿಯ ಹೋಲಿಕೆ ನಿಂತ ಚೇತನಕ್ಕಿಲ್ಲಿಯ ಹೋಲಿಕೆ
men should be what they seem. Or those that be not, would they might seem none? Certain. Men should be what they seem. Why then I think Cassio is an honest man? Nay, yet there is more in this. I pray thee, speak to me as thy thinking. As thou dost ruminate and give the worst of thoughts, the worst of words.
ಬೆಂಕಿ ಗುರುವಲು ಒಡಲು. ಕಾಮ ಸುಡು ಸುಡು ಬೆಂಕಿ, ಬೆಂಕಿ ಗುರುವಲು ಒಡಲು. ಕಣ್ಣೀರು ಎಣ್ಣೆ ನಿಟ್ಟುಸಿರೆ ಗಾಳಿ, ಕಣ್ಣೀರು ಎಣ್ಣೆ ನಿಟ್ಟುಸಿರೆ ಗಾಳಿ. ಸುಡುವ ವೇದನೆಯಲ್ಲಿ, ಸುಡುವ ವೇದನೆಯಲ್ಲಿ ಸುಖ ಪಡುವ ಪರಿನೋಡ. ಇರುವುದರ ಮೇಲೆಲ್ಲ ಬೆಂಕಿಯ ದಾಳಿ, ಬೆಂಕಿಯ ದಾಳಿ. ಇರುವುದರ ಮೇಲೆಲ್ಲ ಬೆಂಕಿಯ ದಾಳಿ, ಬೆಂಕಿಯ ದಾಳಿ. ಪ್ರೇಮ ಎಂಬುದು ಏನೋ, ಕಾಮ ಎಂಬುದು ಏನೋ. ಶಬ್ದ ಸೂತಕ ಬಾಯ್ ಬಿಟ್ಟುದಕ್ಕೆ, ಶಬ್ದ ಸೂತಕ ಬಾಯ್ ಬಿಟ್ಟುದಕ್ಕೆ, ಶಬ್ದ ಸೂತಕ ಬಾಯ್ ಬಿಟ್ಟುದಕ್ಕೆ.
ಹುಚ್ಚುಡುಗಿ. ಅವಳು ತಿರುಗಿ ಬರೋಲ್ಲ ಅಂತೀಯ? ಇಲ್ಲಿ ಎಲ್ಲರೂ ಕುರಿಟ್ರೆ, ಆದ್ರೆ ತಮ್ಮನ್ ತಾವು ನೋಡ್ಕೋತಾರೆ. ಸುತ್ತ ಏನ್ ನಡೀತಿದ್ರು ನೋಡಲ್ಲ. ಅವ್ರ ಸುಖಾನೇ ಬೇರೆಯವ್ರ ಸುಖ ಅನ್ಕೊಂಡಿದ್ದಾರೆ. ನನ್ಗಿಷ್ಟವಿಲ್ದಿತ್ತು ಅವನ್ನೇ ನನ್ ಗಂಡ ಅಂತಿದ್ರು. ಹಾಗೆ ತೀರ್ಮಾನಿಸ್ಬಿಟ್ರು. ಚಿಕ್ಕನ್ನಲ್ಲಿ ನಾನು ಅವನ ಹೆಂಡ್ತಿ ಅಂತ. ಚಿಕ್ಕನ್ನೆಲ್ಲ ಕಂಡು ಕನಸುಗಳು. ಹಿಡಿದು ತಂದಾರು ಪಂಜರದೊಳಗೆ ಬಂಧಿಸಿಟ್ಟಾರು. ಒಳಗೆ ಜ್ವಾಲಾಮುಖಿ, ಹೊರಗಿಂತ ನಕ್ಕಿ. ನಿನ್ನಿಂದ ಪಂಜರ ಹೊಡೆಯೋದು, ಒಳಗಿನ ಒತ್ತಡ ಹೊಡೆಯೋದು. ಹಾರುವ ಹಕ್ಕಿಯ ಹಿಡಿದು ತಂದಾರು ಪಂಜರದೊಳಗೆ ಬಂಧಿಸಿಟ್ಟಾರು. ನಿನ್ನಿಂದ ಪಂಜರ ಹುಡಿಯೋದು ಗೆಳೆಯ, ಒಳಗಿನ ಒತ್ತಡ ಹುಡಿಯೋದು, ಒಳಗಿನ ಒತ್ತಡ ಹುಡಿಯೋದು. ಎಂಥ ಮಾಯ ಮಾಡಿದೆಯೋ ಗೆಳೆಯ, ಹೇಳೆನಗೆ ಮಾಟದ ಪರಿಯ, ಹೇಳೆನಗೆ ಮಾಟದ ಪರಿಯ. ಕನಸೆನ್ನನೆ ನನಸೆನ್ನನೆ, ಕನಸೆನ್ನನೆ ನನಸೆನ್ನನೆ, ಎರಡೊಂದು ಸಂದಾವು ಕಣ್ಣೆದುರಿಗೆ. ಮೈನುಡಿವ ಸುಖಕೇನ ಹೆಸರಿಡಲಿ, ಬಾಯಿ ಬಂದಾವು ಒಳ ಸಂಧಿಗೊಂದಿಗೇನೆ. ಮಳೆ ಬೆಲ್ಲ ಬರೆದಿರಿ ಬಾನಂಚಿಗೆ ಗೆಳೆಯ, ವಿಸ್ತಾರಗೊಂಡೆನು ಆಕಾಶಕ್ಕೆ, ವಿಸ್ತಾರಗೊಂಡೆನು ಆಕಾಶಕ್ಕೆ. ಎಂಥ ಮಾಯ ಮಾಡಿದೆಯೋ ಗೆಳೆಯ, ಹೇಳೆನಗೆ ಮಾಟದ ಪರಿಯ, ಹೇಳೆನಗೆ ಮಾಟದ ಪರಿಯ, ಹೇಳೆನಗೆ ಮಾಟದ ಪರಿಯ. ಪ್ರಭಾ, ಪ್ರಭಾ, ಹಲೋ ಪ್ರಭಾ. ಪ್ರಭಾ, ಯಾಕೊಂಥರ ಇದ್ದೀರಿ? ಬನ್ನಿ ಕೂತ್ಕೊಳ್ಳಿ. ಹೋಗಾಚೆ. ನಮ್ಮನ್ನೆಲ್ಲ ಮರ್ತ್ಬಿಟ್ರಾ? ನಂಗೆ ನೀನ್ ಬೇಡ. ಗೆಟ್ ಔಟ್.
ಆಲ್ ರೈಟ್, ಹೋಗ್ತೀನಿ. ಯಾಕಮ್ಮ ಹೀಗಿದಿ? ಹುಷಾರಿಲ್ವೇ? ಏನಿಲ್ಲ ಅತ್ತೆ, ಸ್ವಲ್ಪ ತಲೆನೋವು ಅಷ್ಟೇ. ಅಯ್ಯೋ ದೇವ್ರೆ, ಏನಾದ್ರೂ ಔಷಧಿ ತಗೊಂಡ್ಯಾ? ಡಾಕ್ಟರ್ ಹೇಳಿ ಕಳಿಸ್ಲೆ? ಬೇಡ ಅತ್ತೆ, ಪಿಲ್ಸ್ ತಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಈಗಿನ ಕಾಲದ ಕಾಯಿಲೆ ಹೀಗೇಂತ ಹೇಳೋಕ್ಕಾಗಲ್ಲಮ್ಮ, ಸ್ವಲ್ಪ ಹುಷಾರಾಗಿರು. ನಾ ಹೇಳಿಲ್ಲ ಇಲ್ಲಿ ಎಲ್ಲಾರು ಕುರುಡ್ರಿ ಅಂತ? ಅವ್ರ ಸುತ್ತ ಏನ್ ನಡೀತಿದ್ರು ಕಾಣಲ್ಲ ಅಂತ. ಬೇರೆಯವ್ರ ಸುಖನೂ ಕಾಣಲ್ಲ. ನನಗೇನು ಇವ್ರೆಲ್ರ ಮೇಲೆ ಹಾಗೆ ತೀರ್ಸ್ಕೊಂಡ್ರೆ ನೀ ಸಮಾಧಾನ. ಆದ್ರೆ ನಾ ಯಾರಿಗೂ ಕೇಳು ಬಯಸಲಾರೆ. ಅದರಲ್ಲೂ ಸತಿಗಂತೂ ಸಾಧ್ಯವೇ ಇಲ್ಲ. ಅವ್ರು ನನ್ಗೆ ಬೇಕಾದ ತೃಪ್ತಿ ಸುಖ ಕೊಡದೇ ಇದ್ರು ನಾ ಅವ್ರಿಗೆ ಬೇಕೇ ಬೇಕು. ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸ್ತಾರೆ. ಸತಿ, ಯಾಕಪ್ಪ ಇಷ್ಟೊತ್ತು? ನಿಂಗ್ ಮನೆ ಕಡೆ ಚಿಂತೆನೇ ಇಲ್ಲ ಕಣೋ. ಅನು ಬೆಳಗಿಂದ ಹುಷಾರಿಲ್ಲ ಅಂತಿದ್ಲು, ಕೆಳಗೆ ಇಲ್ದೇ ಬಂದಿಲ್ಲ ನೋಡಪ್ಪ. ಅನು, ಹೇಗಿದೆ? ನಿಂಗ್ ಮೈಗೆ ಹುಷಾರಿಲ್ಲ ಅಂತ ಅಮ್ಮ ಹೇಳಿದ್ಲು. ಸ್ವಲ್ಪ ರೆಸ್ಟ್ ತಗೋಬಾರ್ದೆ? ಏನಾಗಿಲ್ಲ, ಹುಷಾರಾಗಿದ್ದೀನಿ. ನೀನ್ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಏನೇನೋ ಬರೀ ತಲೆ ತುಂಬಾ ತುಂಬಿಕೊಂಡಿರ್ತೀಯ. ನೀನೇನಾದ್ರು ಮಲಗ್ಬಿಟ್ರೆ ನನ್ ಕೈ ಕಾಲು ಓಡುತ್ತೆ ಅಂತ ತಿಳ್ಕೊಂಡಿದ್ಯಾ? ಅಟ್ಲೀಸ್ಟ್ ಫಾರ್ ಮೈ ಸೇಕ್ ಸ್ವಲ್ಪ ಔಷಧಿ ತಗೋ. ಡಾಕ್ಟರ್ನ ಕರೆಸ್ಲಾ? ನಿಜವಾಗ್ಲೂ ಏನಾಗಿಲ್ಲ, ನಾ ಚೆನ್ನಾಗಿದ್ದೀನಿ. ಹೌದೌದು, ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟ್ ಚೆನ್ನಾಗಿದ್ಯಾ ಅಂತ. ಎಷ್ಟ್ ಬೇಡ ಅಂದ್ರು ನನ್ನ ಫ್ರೆಂಡ್ಸ್ ಬೇರೆ ನನ್ ಗಂಟು ಬಿದ್ದುಬಿಟ್ರು. ನಾಳೆ ರಾತ್ರಿ ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ. ನಿನ್ ಹೆಲ್ತ್ ಹೀಗೆ ಇದ್ರೆ ಪ್ರಭಾ, ಏನಿದು? ಇನ್ನೂ ಮಲ್ಕೊಂಡಿದ್ಯಲ್ಲ? ನೀನ್ ನಮ್ಮ ಮನೆಗೆ ಬಂದಿದ್ಯಾ? ಪ್ರಭಾ, ಪ್ರಭಾ, ಪ್ರಭಾ. ಬರ್ತಾರೆ ಇರಿ.
It is the cause. It is the cause. My soul, let me not name it to you. You chase stars. It is the cause. Yet, I will not shed her blood, nor scar that whiter skin of her than snow, and smooth as monumental alabaster. Yet she must die. Else she will betray more men. Put out the light and then put out the light. If I quench thee, thou flaming minister, I can again thy former light restore. Should I repent me, but once put out thy light, thou cunningest pattern of excelling nature, I know not where is that Promethean heat that can thy light renew. When I have plucked the rose, I cannot give it white growth again. It must needs wither. I will smell it on the tree. ನಾನ್ಸೆನ್ಸ್. ಇವನೋ ಪ್ರಭಾ, ಎಲ್ಲ ಬಿಟ್ಟು ಕನಸು ಕಾಣ್ತಾ ಇದ್ದೀನಿ, ಅದು ಈ ಹೊತ್ತಿನಲ್ಲಿ. ನಾನು ಒತ್ತೆಲ್ಲೋ ಆಗಿದ್ದೆ. ನನ್ನ ಡೆಸ್ಟಿಮೋನ ನಂದನ್ ವನದಲ್ಲಿ ಪಕ್ಕದಲ್ಲೇ ಬರ್ತಾ ಇದ್ರು. ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಕತ್ತೆ ಹಿಡ್ಕೊಂಡು ಯಾವಾಗೋ ಬಂದ. ಅವನು ನನ್ನ ಹೆಂಡತಿನ ಬಯಸ್ತ. ಓ, ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ ಕಿರ್ಚಾಡ್ದೆ, ಆರ್ಬಡಿದ್ದೆ, ಕೂಗಾಡ್ದೆ. No, Shakespeare's Othello can never happen with me. I love my Desdemona. I love her ಅಂತ ಕಿರ್ಚಾಡ್ದೆ. ಆಗ ಎಚ್ಚರಾಗೋಯ್ತು. ಬರೀ ಕನಸು. ಏನ್ ವಿಚಿತ್ರ, ಏನ್ ಆಭಾಸ. God, I could never imagine. Never imagine. No. No. ಹಾಗಿರೋರೆಲ್ಲ ಕೆಟ್ಟವ್ರು ಹೇಗಾಗ್ತಾರೆ? ಎಷ್ಟೋ ಜನ ಹುಡುಗಿಯರನ್ನ ಹಾಳು ಮಾಡ್ಬಿಟ್ಟಿದ್ದಾನೆ ಅವನ್ ದುರ್ಗಣ. ಒಂದೇ ಎರಡೇ ಏನ್ ಸ್ವಾಮಿ ಹೇಳ್ತೀರಾ? ಎಷ್ಟೆಷ್ಟೋ ವಿಷಯ ಆಯ್ತು ನೋಡಿ. ಅಂಥವ್ನ್ ಸತೀಶ ಮನೇಲಿ ಸೇರ್ಸ್ಕೊಂಡಿರೋದು ವೆರಿ ಬ್ಯಾಡ್. ನನಗೇನೋ ಇಷ್ಟವಿಲ್ಲಪ್ಪ ಅದು. ಅವನ್ ನನ್ನ ಫ್ರೆಂಡ್, ನಂಗೇನು ಕೆಡಕ್ ಮಾಡಿಲ್ಲ. ಇಲ್ದೇ ಇದ್ರೆ ಅವನೇ ಏನಾದ್ರೂ ಮಾಡಿದ್ರು ಮಾಡ್ದ. ಹೌದು, ಸೊಸೈಟಿನಲ್ಲಿ ಇರೋದಕ್ಕೆ ಯೋಗ್ಯನಲ್ಲ. ಅಯ್ಯೋ, ಅವನಿಗೆ ಮಾನ ಮರ್ಯಾದೆ ಇದೆಯಲ್ವೇ ಹುಚ್ಚ. ಹಾಗಂತ ಅವನಾಗ ಹೋಗಿ ಯಾರ ಮಾನನೂ ಕಳೆದಿಲ್ಲ. ಏನೋ ಡಿಪ್ರೆಸ್ ಆಗಿದ್ದಾನೆ, ಅದಕ್ಕೆ ಆಗಿದ್ದಾನೆ. ನೋಡಿ, ಒಂದ್ ಹೇಳ್ತೀನಿ ಸತೀಶ್, ಡಿಪ್ರೆಸ್ ಆದವರೆಲ್ಲ ಅವನ ಹಾಗಿರ್ತಾರೇನು? ನೋಡಿ ಹುಷಾರ, ನಿಮ್ಗೆ ನಾ ಹೇಳ್ತಾ ಇರೋದು, ಡಿಪ್ರೆಸ್ ಆದವರೆಲ್ಲ ಹಾಗಿರ್ತಾರೇನು? ಅದೆಲ್ಲ ಏನೂ ಇಲ್ಲ. ಅವನು ಯೋಗ್ಯನಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಹಾಗಿದ್ರೆ ಸಮಾಜ ಉಳಿಯುತ್ತೇನು? ನಾವೆಲ್ಲ
ಸ್ವಾಮಿ ಅವನ್ ದುರ್ಗುಣ ಒಂದೇ ಎರಡೇ ಏನ್ ಹೇಳ್ತೀರಾ ಅಯ್ಯೋ ಅಂಥವನ್ನ ಸತೀಶ ಮನೇಲಿ ಇಟ್ಕೊಂಡಿರೋದು ವೆರಿ ಬ್ಯಾಡ್ ವೆರಿ ಬ್ಯಾಡ್ ವೆರಿ ಬ್ಯಾಡ್. ನಂಗೇನು ಕೆಡಕ್ ಮಾಡಿ ನಾಳೆ ಇಲ್ಲಿ ಸಂಪಾದ ಬರ್ಬೋದು. ನೋ ನೋ ವಾಟ್ ಐ ಮೀನ್ ಈಸ್ ಓ ಪ್ರಭಾ ಬಾರಯ್ಯ ಬಾರಯ್ಯ ಅಲ್ಲೇ ನಿಂತ್ಬಿಟ್ಟಿದ್ಯಲ್ಲ ಬಾಬಾ ನೀ ಬಂದದ್ದು ಒಳ್ಳೆ ಕೂತ್ಕೊಳ್ಳಯ್ಯ. ಬೇಡ ತಗೋಪ್ಪ ನಂಗೆ ಬೇಡ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನೀವು ಬಂದಿದ್ದು ನಮ್ ಸತೀಶಂಗೆ ಎಷ್ಟು ಸಂತೋಷ ಅಂತೀರಿ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಮ್ಮ. ನಿಮ್ ಮಗಳು ಹೇಗಿದ್ದಾಳೆ? ಸತೀಶ್ ಸತೀಶ್ ಏನಾಯ್ತಪ್ಪ? ಸತೀಶ್ ಏನಾಯ್ತು? ಏನಾಯ್ತಪ್ಪ? ಪ್ರಭಾ ಇವತ್ತಿಲ್ಲೇ ಇದ್ಬಿಡು, ರೂಮ್ಗೆ ಹೋಗ್ಬೇಡ. ಹಲೋ ಹಲೋ ಡಾಕ್ಟರ್ ಇದ್ದಾರಾ? ನಾನು ಸತೀಶ್ ಮಾತಾಡ್ತಾ ಇರೋದು. ಎಲ್ಲೋಗ್ತಿದೆ? ಎಲ್ಲೂ ಇಲ್ಲ, ಟಾಯ್ಲೆಟ್ ಹೋಗಿ ಬರ್ತೀನಿ. ಏನಿಲ್ಲ ಅತ್ತೆ, ಸ್ವಲ್ಪ ನೀರು ಬೇಕಾಗಿತ್ತು. ಪ್ರಭಾ, ಅವ್ರ ಮೈ ಹುಷಾರಿಲ್ಲ, ಇಂಗಿಲ್ ಮನೆಗೆ ಬರಬೇಡಿ, ಅದನ್ನ ಹೇಳಕ್ಕೆ ಬಂದಿ. ಪ್ರಭಾ ಬಿಡಿ, ನಾ ಹೋಗ್ಲೇಬೇಕು. ಯಾಕೆ ಬರ್ಬಾರ್ದು? ನಾವ್ ಹೆಂಡತಿ ಆಗಿರೋದ್ರಿಂದ. ಪ್ರಭಾ ಪ್ಲೀಸ್, ನೀವು ಕಂಪೇರ್ ಮಾಡೋದಾದ್ರೆ ಲೆಟ್ಸ್ ಫರ್ಗೆಟ್ ಇಟ್ ಒನ್ಸ್ ಫಾರ್ ಆಲ್.
ನೋ ನೀಡ್ ಟು ವರಿ. ಸ್ವಲ್ಪ BP ಹೆಚ್ಚಾಗಿದೆ. ನಾಳೆ ಕ್ಲಿನಿಕ್ಗೆ ಬಂದ್ಬಿಡಿ, ಕಂಪ್ಲೀಟ್ ಆಗಿ ಎಲ್ಲ ಚೆಕಪ್ ಮಾಡ್ಬಿಡಿ. By the way, Satish, why don't you go to a hill station for a change? Okay, doctor. I will try. Nothing to worry. Everything will be all right. Okay. ಬರ್ತೀನಿ. Thank you, doctor. ಅಮ್ಮ, ನಂಗೇನು ಆಗಿಲ್ಲ ಅಮ್ಮ. ಯಾಕೆ ಸುಮ್ಮನೆ ಉರಿ ಮಾಡ್ಕೋತಿದ್ಯಾ? ಅನು, ಎಲ್ಲಿ ಹೋಗ್ತಿ? ಯಾಕೋ ಯಾವಾಗಲೂ ನೀನು ನನ್ನ ಹತ್ತಿರದಲ್ಲೇ ಇರಬೇಕು ಅನ್ಸುತ್ತೆ. ಅರ್ಥನೇ ಆಗೋದು. ನಂಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವೇನೋ ಅನ್ಸುತ್ತೆ. I'm sorry, Prabha. I didn't intend to do it. ಯಾಕೆ ಯಾಕೆ ಹೀಗಾಗಬೇಕು? ನಾನು ಇದೆಲ್ಲ ಸಹಿಸೋದಿಲ್ಲ. ಐ ವಾಂಟ್ ಅ ಫುಲ್ ಸ್ಟಾಪ್ ಫಾರ್ ಆಲ್ ದಿಸ್ ನಾನ್ಸೆನ್ಸ್. ಐ ವಾಂಟ್ ಯು ಟೋಟಲಿ. ಅದು ಯಾಕೆ ಸಾಧ್ಯ ಪ್ರಭಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನಾನು ಅರ್ಥ ಮಾಡ್ಕೋಬೇಕಾಗಿಲ್ಲ. ನಂಗೆ ನೀನ್ ಬೇಕು ಅಷ್ಟೇ ನನಗೆ ಅರ್ಥವಾಗೋದು. ಇಂಥ ಆಸೆ ಕಾತರ ನನಗೆ ಯಾವತ್ತೂ ಆಗಿರಲಿಲ್ಲ. ಇದರಿಂದ ಎಂಥ ಪರಿಸ್ಥಿತಿ ಬಂದರೂ ನಾನು ಕೇರ್ ಮಾಡೋಲ್ಲ. ಈ ಹೇಳಿತನದ ಬ್ಯಾಕ್ ಡೋರ್ ಬಿಸ್ನೆಸ್ ನನ್ ಸಾಕ ಹೋಗಿದೆ. ನಾನು ಹೇಗೆ ಸೊಸೈಟಿಗೆ ಫೇಸ್ ಮಾಡಲಿ? ಸ್ವಲ್ಪ ಯೋಚನೆ ಮಾಡಿ. ನನ್ನ ಮುಖ ನೋಡು. ಡಿಸೈಡ್ ನಾವು. ಐ ವಾಂಟ್ ಯು. ಬೇರೆ ದಾರಿನೇ ಇಲ್ಲ. ಐ ವಾಂಟ್ ಯು. ಯು ಹಿಪೋಕ್ರೇಟ್. ನನ್ಗೆ ಅರ್ಥವಾಗುತ್ತೆ ಪ್ರಭಾ. ಆದ್ರೆ ನಾ ಏನ್ ಮಾಡ್ಲಿ? ಅದಂತೂ ಸಾಧ್ಯವೇ ಇಲ್ಲ. ಜನ ಏನಂತಾರೆ? ಜನ ಏನಂದ್ರೆ ನನಗೇನು? ನನ್ಗದೆಲ್ಲ ಬೇಕಾಗಿಲ್ಲ. ನಾನು ಅದಕ್ಕೆಲ್ಲ ಸೊಪ್ಪು ಹಾಕೋಲ್ಲ. ನೋಡು, ನಿನ್ ಕೇಳ್ಕೊಂಡ ಹಾಗೆ ಇದುವರೆಗೂ ಬೇರೆ ಯಾರನ್ನೂ ಕೇಳ್ಕೊಂಡಿಲ್ಲ. ಈಗ ಸೋಲೋಕ್ಕೆ ಖಂಡಿತ ಇಷ್ಟಪಡಲ್ಲ. ನಿನ್ ಗಂಡನ ಮರ್ತು ಬಿಡು, ನನ್ ಜೊತೆಲಿರು. ನಿಂಗ ಅವನ ಜೊತೆಲಿ ಮಾತಾಡೋ ಧೈರ್ಯವಿದ್ದರೆ ಹೇಳು. ನಾನು ಸಾಯಂಕಾಲನೇ ಬರ್ತೀನಿ. ನಿನ್ ಗಂಡನಿಗೆ ಹೇಳ್ತೀನಿ. ಅವನು ಒಪ್ಕೊಂಡ್ರೆ ಸರಿ, ಇಲ್ದಿದ್ರೆ ನಾನು ಬೇರೆ ದಾರಿ ನೋಡ್ಬೇಕಾಗುತ್ತೆ. ನಾನಿವತ್ತು ಸಾಯಂಕಾಲ ಬರ್ತಾ ಇದ್ದೀನಿ.
ಬಾ ಮಗು, ಒಳಗ್ ಬಾ. ಸತೀಶಿಂಗೆ ಎದೆ ಚಳಕ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗೋಯ್ತು. ನಮ್ಮ ಡಾಕ್ಟ್ರು ಅವನನ್ನ ತಕ್ಷಣ ಬೆಳ್ಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಅನು ಕರ್ಕೊಂಡು ಹೋಗಿದ್ದಾನೆ. ನಿಂಗೆ ಹೇಳೋಕ್ಕಾಗ್ಲಿಲ್ಲ ಅಂತ ಅವನು ತುಂಬಾ ಪೇಚಾಡ್ಕೊಂಡ. ಇದೇನ್ ಪ್ರಭಾ, ಹೊರಟೆ ಬಿಟ್ಟೆ? ಸ್ವಲ್ಪ ಕಾಫಿನಾದ್ರೂ ತಗೋಬೋದಾಗಿತ್ತಲ್ಲ. ಬೇಡ, ಕೈ ಬಿಡಬೇಡ, ಬೇಡ, ನನ್ನ ಕೈ ಬಿಡಬೇಡ, ಬಿಡಬೇಡ, ಬೇಡ, ಬೇಡ, ನನ್ನ ಕೈ ಬಿಡಬೇಡ, ಬೇಡ. ಕಣ್ಣೊಳಗೆ ಬೆರಳಿಟ್ಟು ಸರಸವಾಡುವರೇನೆ, ಕಣ್ಣೊಳಗೆ ಬೆರಳಿಟ್ಟು ಸರಸವಾಡುವರೇನೆ. ಅಲೆಯಲ್ಲಿ ತೇಲುವ ಸೂಜಿ ನಾನಾಗಿದ್ದೆ, ಅಲೆಯಲ್ಲಿ ತೇಲುವ ಸೂಜಿ ನಾನಾಗಿದ್ದೆ. ಅಲೆಯ ಅಡಿ ನೀನಿದ್ದೆ ಸೂಜಿಗಲ್ಲಾಗಿ. ಒಳಗೆಳೆದೆ ಬರಸೆಳೆದೆ ಅಪ್ಪಿಕೊಂಡೆ, ಒಳಗೆಳೆದೆ ಬರಸೆಳೆದೆ ಅಪ್ಪಿಕೊಂಡೆ. ನೀ ಕೊಟ್ಟ ಸುಖದಲ್ಲಿ ನೀ ಕೊಟ್ಟ ಸ್ವರ್ಗ ಕಂಡೆ. ಗಂಡನೆಂಬುವ ಗೋಡೆ ಹಿಂದೇಕೆ ಕಟ್ಟುವೆ, ಗಂಡನೆಂಬುವ ಗೋಡೆ ಹಿಂದೇಕೆ ಕಟ್ಟುವೆ. ಕಲ್ಲೆದೆಯ ಶೂಲದಲ್ಲಿ ಏಕೆ ಇರಿವೆ, ಕಲ್ಲೆದೆಯ ಶೂಲದಲ್ಲಿ ಏಕೆ ಇರಿವೆ. ನೀನಿಲ್ಲದ ಹಾಸಿಗೆ ಸುಡು ಸುಡು ಬೇಸಿಗೆ, ನೀನಿಲ್ಲದ ಹಾಸಿಗೆ ಸುಡು ಸುಡು ಬೇಸಿಗೆ. ನಿನ್ನ ನಪ್ಪದ ಒಡಲು ಸುಡುಗಾಡ ಕಟ್ಟಿಗೆ, ನಿನ್ನ ನಪ್ಪದ ಒಡಲು ಸುಡುಗಾಡ ಕಟ್ಟಿಗೆ. ಓಹೋ, ನಿನ್ನ ಕಾಮಾವೇಶ ಕಚಕ್ಕುಳಿಯ ಆಟಕ್ಕೆ, ನಿನ್ನ ಕಾಮಾವೇಶ ಕಚಕ್ಕುಳಿಯ ಆಟಕ್ಕೆ ಕೀಲುಗೊಂಬೆಯ ಹಾಗೆ ನನ್ನ ಬಳಸಿದೆ ಏಕೆ, ಕೀಲುಗೊಂಬೆಯ ಹಾಗೆ ನನ್ನ ಬಳಸಿದೆ ಏಕೆ. ನಾ ಸುಟ್ಟು ಬೂದಿಯೇ ಆದರೂ ಆಗುವೆನು, ನಾ ಸುಟ್ಟು ಬೂದಿಯೇ ಆದರೂ ಆಗುವೆನು. ಆದರೂ ಬೇಕೆನಗೆ ನೀನು ನನಗೆ, ಆದರೂ ಬೇಕೆನಗೆ ನೀನು ನನಗೆ. ಬೇಡ, ಕೈ ಬಿಡಬೇಡ, ನನ್ನ ಕೈ ಬಿಡಬೇಡ, ಬಿಡಬೇಡ, ಕೈ ಬಿಡಬೇಡ, ನನ್ನ ಕೈ ಬಿಡಬೇಡ, ಬಿಡಬೇಡ.
ಯಾಕೆ ಕಣ್ ತಪ್ಪಿಸ್ಕೊಂಡೆ? ಅವನ ಹತ್ರ ಮಾತಾಡೋಕೆ ನನ್ನನ್ನು ಯಾಕೆ ಬಿಡಲಿಲ್ಲ ಹೇಳು. ನಾ ಕಣ್ ತಪ್ಪಿಸ್ಕೊಳ್ಳಿಲ್ಲ ಪ್ರಭಾ. ಸತಿಗೆ ಕಾಯಿಲೆ ವಿಪರೀತ ಆಗೋಯ್ತು. ನಾ ತಕ್ಷಣ ವೆಲ್ಲೂರು ಹೋಗ್ಬೇಕಾಯ್ತು. ಸರಿ, ನಾನು ನನ್ನ ಸಂಪೂರ್ಣ ಮರೆತು ಬಿಟ್ಟಿಯಾ? ಇಲ್ಲ ಪ್ರಭಾ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡಿ. ನಾ ಬಯಸಿದ ಹಾಗೆಲ್ಲ ನಡೆಯೋದಿಲ್ಲ. ಸ್ವಲ್ಪ ತ್ಯಾಗನೂ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನನ್ನನ್ನು ಯಾಕೆ ಬಯಸಿದೆ? Am I a tool for your passion? ನನಗಿಂತ ಮಾತೆಲ್ಲ ಬೇಕಿಲ್ಲ. Get the thing settled. ಪ್ರಭಾ ಪ್ಲೀಸ್, ನಿಮ್ಮನ್ನು ಕೇಳ್ಕೊತೀನಿ, ದಯವಿಟ್ಟು ಹೊರಟಾಗಿ ವರ್ತಿಸ್ಬೇಡಿ. ಅವ್ರ ಕಾಯಿಲೆ ವಿಪರೀತ ಆಗಿದೆ. ನಾ ಅವ್ರಿಗೆ ಬೇಕೇ ಬೇಕು. ನನಗೂ ನೀನ್ ಬೇಕು. ಹಾಗಂತ ನಿನ್ಗೆ ಅನ್ಸಲ್ವಾ? ಬೇರೆ ಯಾರಿಗಂತಲೂ ಹೆಚ್ಚಾಗಿ ನಂಗೆ ನೀನ್ ಬೇಕು. ಆದ್ರೆ ಅವ್ರು ನನ್ನ ಪ್ರೀತಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಪ್ರೀತಿ? ನಾನ್ ನಿನ್ನನ್ನು ಪ್ರೀತಿಸ್ತೀನಿ ಅಲ್ವೋ ನನಗೆ ಗೊತ್ತಿಲ್ಲ. ಇದುವರೆಗೆ ನನ್ನ ಯಾರೂ ಪ್ರೀತಿಸಿದ್ದಿಲ್ಲ, ನಾನು ಯಾರನ್ನೂ ಪ್ರೀತಿಸಲಿಲ್ಲ. ಮತ್ತೆ ಪ್ರೀತಿ ಅಂದ್ರೆ ಏನು ಅಂತ ನಾನು ತಿಳ್ಕೋಬೇಕಾಗಿಲ್ಲ. ಪ್ರಭಾ, ಹಿಂಗೆ ಹೇಳ್ದೆ ಹೋದದ್ದಕ್ಕೆ ತಪ್ಪು ತಿಳ್ಕೊ. ಎಲ್ಲ ಉಸಿರು ದೊಡ್ಡ ಕನ್ಫ್ಯೂಷನ್. ಈಗ ವೆದರ್ ಚೇಂಜ್ ಅಂತ ಡಾಕ್ಟರ್ ಬಹಳ ಯೋಚನೆ. ನೀನು ನಮ್ಮ ಜೊತೆಗೆ ಬರಬೇಕು. ಬರ್ತಿದ್ದಾನೆ. ಏನಾಯ್ತು? ಏನಿಲ್ಲ. ಪಾಪ, ಅನು ನನ್ನ ಅವಸ್ಥೆ ನೋಡಿ ಬಹಳ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಪ್ರಭಾ, ನೀನು ನಮ್ಮ ಜೊತೆಗೆ ಬರಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ತೀನಿ. ಏನ್ ಹೇಳಿ? ಕೂತ್ಕೋ. ಏನ್ ಹೇಳಿ? ಯಾಕೋ ಈಚೀಚೆಗೆ ನಿನ್ ಮೇಲೆ ಸಂಶಯ ಬರ್ತಾ ಇದೆ. ಸಂಶಯ? ಹೌದು. ಪ್ರಭಾ ರೂಮ್ನಲ್ಲಿ
ನಿಂದೊಂದು ಫೋಟೋ ಸಿಕ್ತು. ನಮ್ಮ ರೂಮ್ನಲ್ಲಿ ಒಂದು ಸಿಗರೆಟ್ ಸಿಕ್ತು. ಆದ್ರೆ ಅದು ಬರೀ ನಿಮ್ ಸಂಶಯ ಅಷ್ಟೇ. ನಿಮಗ್ ನನ್ ಮೇಲೆ ಸಂಶಯ ಬರೋ ಹಾಗೆ ನಾನ್ ನಡ್ಕೊಂಡಿದ್ರೆ ಆ ತಪ್ಪು ನಂದು. ಇದು ನಾನು ಬೇರೆ ಹೇಗ್ ತಿಳಿಸ್ಲಿ ನಿಮಗೆ? ನೀನ್ ಹೇಳೋದು ಸರಿಯೇನು, ಆದ್ರೆ ನೋಡಿದವ್ರು ಏನ್ ಅನ್ಕೋತಾರೆ? ನೀನ್ ನಂಗೆ ಹೆದರ್ಬೇಕಾಗಿಲ್ಲ, ನಮ್ ಸುತ್ತಲಿರೋ ಸಮಾಜಕ್ಕೆ ಹೆದರ್ಬೇಕಲ್ಲ. ಅದು ನೀತಿ ನಿಯಮ ಅಂತ ಹಾಕಿದ್ಯಲ್ಲ. ಇದು ನೀತಿ ನಿಯಮದ ಮಾತಲ್ಲ, ನಿಮ್ ಸಂಶಯ ಇದಷ್ಟೇ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಅನು. ಪ್ರಭಾ, ನಂಗೆಲ್ಲ ಅರ್ಥ ಆಗಿದೆ. ಆದ್ರೆ ಒಂದು ರಿಕ್ವೆಸ್ಟ್, ಈಗ ನಡೀತಿರೋದೆಲ್ಲ ಬೆಳಕಿಗೆ ಬರೋದು ಬೇಡ. ನನ್ನ ಈ ಮಾತನ್ನ ನಡ್ಸ್ಕೊಡ್ತೀಯಲ್ಲ? ನಾನು ಮಾಡಿದ ತಪ್ಪೆಲ್ಲ ನಂಗೆ ಅರ್ಥವಾಗಿದೆ. ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ನಂಗೆ ಕ್ಷಮಿಸಿ. ಬನ್ನಿ, ಹೀಗೆ ನೀವೊಬ್ಬರೇ ಯೋಚನೆ ಮಾಡ್ತಾ ಕೂತಿರೋದನ್ನ ನಂಗೆ ಸಹಿಸಕ್ಕಾಗಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ನಂಗೆ ಮಾತಾಡಕ್ಕೆ ಇಷ್ಟವಿಲ್ಲ ಅಂತ ಹೇಳಿದ್ನಲ್ಲ. ಸತಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಂಗೂ ಸಹಿಸೋಕ್ಕಾಗ್ತಾ ಇಲ್ಲ. ನಿಂಗೆ ಇಷ್ಟ ಬಂದ ಹಾಗಿರು, ನಾನು ನಿಂಗೆ ಅಡ್ಡಿ ಆಗೋಲ್ಲ. ನನ್ನ ಯಾಕೆ ಈ ಗೊಂದಲಕ್ಕೆ ಸಿಕ್ಕಿದೆ? ಈ ಸೆಂಟಿಮೆಂಟಲ್ ಫೀಲಿಂಗ್ ನಲ್ಲಿ ಕೊಳೆಯೋಕೆ ನಂಗೆ ಇಷ್ಟವಿಲ್ಲ. ಹೋಗು, ನಿಂಗೆ ಇಷ್ಟ ಬಂದ ಹಾಗಿರು.
ಅವತ್ತಿನಿಂದಲೇ ಹೇಳಬೇಕು ಅಂತಿದ್ದೆ. ನಿನ್ಗೇನು ಗೊತ್ತಿದೆಯೋ ಅದು ನನಗೆ ಮುಖ್ಯವಲ್ಲ. ನಾನು ಹೇಳೋದನ್ನ ಸ್ವಲ್ಪ ಕೇಳು. ಅನು ನಿನ್ ಜೊತೆ ಸುಖವಾಗಿಲ್ಲ. ಅಬವ್ ಆಲ್ ಐ ನೀಡ್ ಹರ್, ಶಿ ನೀಡ್ಸ್ ಮೀ. ನೀನು ನಮ್ಮ ಮಧ್ಯ ಬರಬೇಡ, ಅದೇ ನಾನು ಹೇಳೋದು. ಅದು ಹೇಗೆ ಸಾಧ್ಯ ಪ್ರಭಾ? ನನಗದೆಲ್ಲ ಗೊತ್ತಿಲ್ಲ. ಅನ್ನು ಮನಸ್ಸು ನಂಗೆ ಚೆನ್ನಾಗಿ ಅರ್ಥವಾಗಿದೆ. ನನ್ನಿಂದ ಅವಳಿಗೇನು ಅಂತ ಸುಖ ಸಿಕ್ಕಿಲ್ಲ ಅನ್ನೋದು ನಂಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಅವಳು ನನ್ನವಳು. ಅವಳು ನೀನ್ ಕೇಳೋದು ಐ ನೀಡ್ ಹರ್, ಐ ವಾಂಟ್ ಹರ್ ಪ್ರಭಾ. ಐ ನೀಡ್ ಹರ್. ಮೊದಲೇ ಹೇಳಿದ್ನಲ್ಲ, ನನ್ಗೆ ಅವಳು ಬೇಕು, ನೀನ್ ಮಧ್ಯ ಬರಬೇಡ. ಅವಳು ನನಗೂ ಬೇಕಲ್ಲ ಪ್ರಭಾ. ನಾನು ಹೇಗೆ ಅವಳನ್ನ ಬಿಟ್ಕೊಂಡಿ? ಬಿಟ್ಕೊಂಡಿದ್ರೆ ನಾನು ಬಿಡಲ್ಲ. ನನ್ನ ಅವಳ ಮಧ್ಯ ಮುಳ್ಳಾಗಿದ್ವಿದ್ಯಾ, ಮುಳ್ಳಾಗಿದ್ಯಾ
ಇಡೀ ಲೋಕ ಬೆಳಕಿನಲ್ಲಿ ಬೆಳಗಿನಲ್ಲಿ ಬೆಳಗುವುದು ಇಡೀ ಲೋಕ